ಒಂದೆರಡು ಸೂಚನೆಗಳು ನಿಮಗೆ. ಇದನ್ನು ವೇದಿಕೆಯಲ್ಲಿ ಹೇಳಬೇಕೋ ಹೇಳಬಾರ್ದಂತ ಭಾಳ ಅಂದ್ಕೊಂಡಿದ್ದೆ, ಆದರೆ ಹೇಳದೇ ಇದ್ದರೆ ನಡೆಯೋದಿಲ್ಲ ಅನ್ನೋದಕ್ಕೆ ಹೇಳಕತ್ತಿದ್ದೆ. ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು, ಆ ಸಂಘಟನೆ ಕೂಡೋದು, ಈ ಸಂಘಟನೆ ಕೂಡೋದು. ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ, ಗವಿಸಿದ್ದಪ್ಪಜ್ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ. ನಮಗಿದೆ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದು. ನಾನು ಎಷ್ಟಕ್ಕೆ ಸೀಮಿತ ಅದೇನು. ಇವತ್ತು ರೈಲ್ವೆ ಸ್ಟೇಷನಿಗೆ ಅಂತೀರಿ, ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ, ಏರ್ಪೋರ್ಟಿಗೆ ಅಂತೀರಿ, ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ. ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ. ನಿಮಗೊಂದ ಹೇಳ್ತೀನಿ ನಾನು, ಗವಿಸಿದ್ದಪ್ಪಜ್ಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರು ಯಾಕಂತ. ಎಂದು ಇದು ಕೊನೆ. ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳೋದಿಲ್ಲ. ಎಂದೂ ಗವಿಸಿದ್ದಪ್ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ, ಅದಕ್ಕೆ ಹೆಸರಿಡಬೇಕು, ಇದಕ್ಕೆ ಹೆಸರಿಡಬೇಕು, ಆ ಪೋಸ್ಟ್ ಮಾಡಬೇಕು, ಈ ಪೋಸ್ಟ್ ಮಾಡಬೇಕು. ನೀವು ಪೋಸ್ಟ್ ಮಾಡೋದಿಲ್ಲ, ನಮ್ಮನ್ನು ಪೋಸ್ಟ್ ಮಾಡ್ತಿರೋದ್ರಾಗಷ್ಟೆ. ಸೊ ಅದನ್ನು ಮಾಡಬೇಡ್ರಿ. ಎರಡನೇದ್ದು, ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು, ಪ್ರೀತಿ ಇರ್ಬೋದು. ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು, ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು, ಕಂಪ್ಯಾರಿಸನ್ ಮಾಡೋದು, ಅದಕ್ಕೊಂದು ಪೋಸ್ಟ್ ಹಾಕೋದು, ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ನಾನು ತಿಳ್ಕೊಂಡಿದ್ದಿಷ್ಟೇ, ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ. ಯಾರ ಜೊತೆಗೂ ಹೋಲಿಸ್ಬೇಡ್ರಿ. ಎರಡು. ಮೂರನೇದ್ದೇನೆಂದ್ರೆ, ನೀವು ಸುಮ್ಮನೆ ಕುಂದ್ರ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ, ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ, ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನಾನಷ್ಟೇ. ವಿನಮ್ರತೆ ನನ್ನಲ್ಲಿದೆ, ಆ ಅರ್ಹತೆ ಬೇಕು, ಅದು ನನ್ನಲ್ಲಿಲ್ಲ. ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ, ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನಿಮ್ಮ ಎದೆಯಾಗ ಜಾಗ ಕೊಟ್ಟಿರಲ್ಲ, ಅದು ಬಾರ್ದು. ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರೂ ಮಾಡಬೇಡ್ರಿ. ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು. ನಾನು ಮಾಡೋದು ಇಷ್ಟೇ ಕೆಲಸ. ಏನು ಅಂದ್ರೆ, ಒಂದು ಪೂಜೆ, ಓದು ಮತ್ತು ಸೇವೆ. ನನಗೆ ಆ ಜಾತಿ, ಈ ಧರ್ಮ, ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ. ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ, ಲವ್ ಆಲ್ ಸರ್ವ್ ಆಲ್. ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೆ. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಸೇವಾ ಮಾಡು. ಇದನ್ನು ಬಿಟ್ಟರೆ ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನೂ ನಾನಲ್ಲ. ನನಗೆ ಗೊತ್ತಿರುವುದಿಷ್ಟೇ, ನಾನು ಇದನ್ನು ಮಾಡ್ತೇನೆ. ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ. ನನಗೆ ಅಜ್ಜಾರು ಹೇಳ್ಯಾರ, ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ, ಮಠದಲ್ಲಿರಲಿ, ಪತ್ರಿಕೆಯಲ್ಲಿರಲಿ, ನನ್ನ ಫೋಟೋ ಎಲ್ಲಿ ಹಾಕಿಲ್ಲ. ನಾನು ಮಠದಾಗಿರೋದು ಅಜ್ಜರ ಫೋಟೋ ಒಂದೇ ಗದ್ದಿಗೆ. ಯಾರೋ ಕೇಳಿದ್ರೆ ನನಗೆ, ಅಲ್ಲ ಅಜ್ಜರು ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲ ಅಂತ. ಮತ್ತು ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದ್ ನಾನು. ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ರು, ನಿಮ್ಮ ಫೋಟೋ ಕಂಡಿಲ್ಲಲ್ಲ, ನೀವು ಮಠದಾಗ ಅಡ್ಡಾಡಿದ್ರೇನು? ಅಡ್ಡಾಡ್ದೆ. ಯಾರ್ದು ಕಂಡಿತು ನಿಮ್ಗೆ? ಅಲ್ಲಿ ಗುರುಗಳು ಶಿವಶಾಂತವೀರ ಸ್ವಾಮಿಗಳ್ದು ಕಂಡಿತ್ತು. ಅಲ್ಲ, ಮನ್ಯಾಗ ಫೋಟೋ ಯಾರು ಇರ್ತಾವ, ಮಾಲಾಕರು ಇರ್ತಾವ, ಆಳ ಮಕ್ಕಳ ಫೋಟೋ ಯಾರು ಹಾಕಿರ್ತಾರೆ? ಯಾರೂ ಹಾಕೋದಿಲ್ಲ. ಅವ್ರ ಮಾಲಾಕರು ಅಷ್ಟೆ, ಅವ್ರ ಆಳಮಗ ನಾನು. ದೇಹ, ಈ ದೇಹದೊಳಗೆ
ಜೀವಿರುವಷ್ಟು ದಿವಸ ಅವನ ಸೇವೆ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವೆ ಮಾಡೋದು, ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ. ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ. ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ. ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ತಮಗೆಲ್ಲ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.